ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣಿನ ಜಾಮನ್ನು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೂರೇ ಸಾಮಗ್ರಿಗಳು ಸಾಕು: ಸಕ್ಕರೆ, ಮಾವಿನ ಹಣ್ಣು, ಲಿಂಬೆ ರಸ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1/4 kg ಆಗೋಷ್ಟು ಮಾವಿನ ಹಣ್ಣು ತೊಗೊಂಡು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ 100 ಗ್ರಾಮಷ್ಟು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ಮಾವಿನ ಹಣ್ಣು ಸ್ವೀಟಿನ ಮೇಲೆ ಸಕ್ಕರೆನ ಎಷ್ಟು ಹಾಕ್ಬೋದು ಅಂತ ನೋಡ್ಕೊಳ್ಬೇಕು. ನಾನಿಲ್ಲಿ ಸಿಹಿ ಇರೋ ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಹಾಗಾಗಿ 100 ಗ್ರಾಮ್ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಮಾವಿನ ಹಣ್ಣನ್ನು ಮೊದಲು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೀರು ಹಾಕ್ದೇ ನೈಸಾಗಿ ರುಬ್ಕೊಳ್ಬೇಕು. ರುಬ್ಬಿದ್ದಾಗಿದೆ. ಒಂದು ಬಾಣಲಿ ತೊಗೊಂಡು ಈ ರುಬ್ಬಿರೋ ಹೆಚ್ಚು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ಬಾರ್ದು, ಜಾರ್ ತೊಳೆದಿದ್ದ ನೀರು ಅದೆಲ್ಲ ಹಾಕಬಾರ್ದು. ನೀರು ಇಲ್ಲದೇ ಮಾಡಬೇಕು. ನೀರು ಹಾಕಿದ್ರೆ ಬೇಗ ಒಂದು 2 ದಿನಕ್ಕೇ ಹಾಳಾಗಿಬಿಡುತ್ತೆ. ನೀರು ಹಾಕದೆ ಮಾಡಿದ್ರೆ ಹೊರಗಡೆ ಇಟ್ಟರು ಒಂದು 8 ದಿನದವರೆಗೂ ಚೆನ್ನಾಗೇ ಇರುತ್ತೆ. ಒಂದು 2 ನಿಮಿಷ ಹೀಗೆ ಕೈ ಆಡಿಸ್ತಾ ಇರಬೇಕು. ಹೀಗೆ ಕುದಿ ಬರಲಿಕ್ಕೆ ಶುರುವಾಗುತ್ತೆ. ಒಂದು 2 ನಿಮಿಷ ಮಗ್ಸಿದ್ದೀನಿ. ಈಗ ಸಕ್ಕರೆ ಹಾಕ್ಕೊಳ್ತೀನಿ. ನಾನು 1/4 kgಗೆ ಒಂದು 100-120 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅರ್ಧದಷ್ಟು. ಮಾವಿನ ಹಣ್ಣು ಸ್ವೀಟ್ ಇತ್ತು, ಅದರ ಅಳತೆಯಲ್ಲೇ ಹಾಕ್ಕೊಳ್ಬೋದು, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಗ್ಚಬೇಕು. ಇದು ಆಗ್ತಾ ಬಂತು. ಒಂದು 5 ನಿಮಿಷ ಮುಚ್ಚಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಸಕ್ಕರೆನೂ ಕರಗಿ ಸ್ವಲ್ಪ ಪಾಕ ಬರಬೇಕು, ಇದರಲ್ಲಿ ಸೇರಿಕೊಳ್ಬೇಕು. ಇವಾಗ ಜಾಮ್ ಸ್ವಲ್ಪ ಗಟ್ಟಿಯಾಗುತ್ತೆ, ಇಲ್ಲಾಂದರೆ ನೀರಾಗೇ ಇರುತ್ತೆ. ನೋಡಿ, ಇದು ಕಲರು ಚೇಂಜ್ ಆಗಿದೆ. ಒಂದು 5 ನಿಮಿಷ ಮುಚ್ಚಿದ್ದೀನಿ ನಾನು. ತಳನೂ ಬಿಡ್ತಾ ಇದೆ. ಈ ಟೈಮಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಲಿಂಬೆ ರಸ ಹಾಕ್ಕೊಳ್ತೀನಿ. ಲಿಂಬೆ ರಸ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಜಾಮಿನ ಹದ ಒಂದೇ ಹದಕ್ಕಿರುತ್ತೆ, ಗಟ್ಟಿ ಆಗೋದಿಲ್ಲ. ಈಗ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಲಿಂಬೆ ರಸ ಹಾಕಿ 1 ನಿಮಿಷ ಮಗ್ಚಿದ್ದೀನಿ ಅಷ್ಟೇ, ಸಾಕು. ಇದಾಗಿದೆ, ಅಡಿ ಬಿಡ್ತಾ ಇದೆ, ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಜಾಮು ರೆಡಿಯಾಗಿದೆ. ಯಾವುದಾದ್ರು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ 8 ದಿನದವರೆಗೂ ಹೊರಗಿಟ್ಟರು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿಟ್ಟರೆ ಒಂದು ತಿಂಗಳವರೆಗೂ ಚೆನ್ನಾಗಿರುತ್ತೆ. ಹೀಗೆ ಮನೆಯಲ್ಲೇ ಸುಲಭವಾಗಿ ಜಾಮ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.